ಆಫ್ರಿಕನ್ ಲೇಡಿ ಶರ್ಟ್ಸ್ ವಿಷಯದಾಗ ಬಂದಿರ್ತಾರೆ ಅದು ಅಂತ. ಹಾಂ ಸರ್. ಹಾಂ ಹೌದು. ಇದೇನು ಸ್ಯಾಂಪಲ್ ಸೆಕ್ಷನ್ಗೆ ಸ್ಯಾಂಪಲ್ ಇದು ಇಪ್ಪತ್ತೆರಡು ಸೀಸ್ ಮಾಡಿದಂಥ ಎಲ್ಲ ಡ್ರಗ್ಸನ್ನು ಕೂಡ ಪ್ರೊಸೀಜರ್ ಪ್ರಕಾರ ಡಿಸ್ಟ್ರಾಯ್ ಮಾಡೋಕ್ಕೆ ಇವತ್ತಿಗೆ ಬಂದಿದ್ದೀವಿ. 2026 ಒಟ್ಟು ನಮ್ಮ ಮಂಗಳೂರು ಸಿಟಿಯಲ್ಲಿ ಸುಮಾರು 87 ಕೇಸಲ್ಲಿ 150 ಜನ ಡ್ರಗ್ ಪೆಡ್ಲರ್ಸನ್ನು ಅರೆಸ್ಟ್ ಮಾಡಿದ್ದೀವಿ ಈವರೆಗೆ. ಅವರಿಂದ ಸುಮಾರು ಒಂದು 150 kg ಗಾಂಜಾ ಮತ್ತು 7 kg MDMA ಕೂಡ ವಶಪಡಿಸ್ಕೊಂಡಿದ್ದೀವಿ. ಈ ರೀತಿ ವಶಪಡಿಸ್ಕೊಂಡಿದ್ದೆಲ್ಲವೂ ಕೂಡ ಡ್ರಗ್ ಡಿಸ್ಪೋಸಲ್ ಕಮಿಟಿಯಿಂದ ನಾವು ಚೆಕ್ ಮಾಡಿಕೊಂಡು ಅದನ್ನು ಡಿಸ್ಪೋಸ್ ಮಾಡೋಕ್ಕೆ ಆಗಬೇಕಾಗ್ತದೆ. ಕೋರ್ಟ್ ಪರ್ಮಿಷನ್ ತೊಗೊಂಡಿದ್ಮೇಲೆ ಪ್ರತಿ ವರ್ಷ ಕೂಡ ಇದನ್ನೇ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನಾಗುತ್ತಂದರೆ, ಒಂದು ಎಲ್ಲಿ ನಮಗೆ ಕಮರ್ಷಿಯಲ್ ಕ್ವಾಂಟಿಟಿಗೆ 50 ಟೈಮ್ಸ್ ಇನ್ ಜನರಲ್ ಮೋಸ್ಟ್ ಆಫ್ ದಿ ಐಟಮ್ಸ್ ಕಮರ್ಷಿಯಲ್ ಕ್ವಾಂಟಿಟಿಗೆ 50 ಟೈಮ್ಸ್ಗಿಂತ ಕಡಿಮೆ ಏನು ಸೀಸ್ ಆಗ್ತದೆ ಅದೆಲ್ಲವೂ ಕೂಡ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಡ್ರಗ್ ಡಿಸ್ಪೋಸಲ್ ಕಮಿಟಿ ಅಥವಾ ಲೋ ಲೆವೆಲ್ ಡ್ರಗ್ ಡಿಸ್ಪೋಸಲ್ ಕಮಿಟಿ ಅಂತ ಇದೆ. ಈ ಡ್ರಗ್ ಡಿಸ್ಪೋಸಲ್ ಕಮಿಟಿ ವತಿಯಿಂದ ಎಲ್ಲವನ್ನು ಕೂಡ ಡಿಸ್ಪೋಸ್ ಮಾಡಲಾಗ್ತದೆ. ಅದೇ ರೀತಿ ಎಲ್ಲೆಲ್ಲಿ ನಾವು ಮೋರ್ ದೆನ್ 50 ಟೈಮ್ಸ್ ಆಫ್ ಕಮರ್ಷಿಯಲ್ ಕ್ವಾಂಟಿಟಿ ಅಥವಾ ಕೆಲವು ಐಟಮ್ಸಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ವ್ಯಾಲ್ಯೂ ಇರುವಂಥ ಐಟಮ್ಸನ್ನು ಸೀಸ್ ಮಾಡಿದರೆ ಅದು ಹೈ ಲೆವೆಲ್ ಕಮಿಟಿಯಿಂದ ಡಿಸ್ಪೋಸ್ ಮಾಡಬೇಕಾಗುತ್ತೆ.